ಲೋಕಸಭಾ ಚುನಾವಣೆಯ ಸೀಟು ಹಂಚಿಕೆ ವಿಷಯದಲ್ಲಿ ತಕರಾರಿದೆ. ಆದರೆ ಬಿಜೆಪಿಯನ್ನು ಎದುರಿಸುವ ಸಂಘಟಿತ ಹೋರಾಟಕ್ಕೆ ಬೆಂಬಲವಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಮುಂದುವರಿಯುವುದಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೇಳಿದರು. ತಮ್ಮ ತೃಣಮೂಲ ಕಾಂಗ್ರೆಸ್ ಪಕ್ಷವು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ವಿರುದ್ಧದ ಹೋರಾಟದಲ್ಲಿ ತೊಡಗಿಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ ಮುಂದಾಳತ್ವದ ಇಂಡಿಯಾ ಮೈತ್ರಿಕೂಟದಿಂದ ಹೊರಬರುವುದಿಲ್ಲ. ಮಾತುಕತೆಯ ಮೂಲಕ ಸೀಟು ಹಂಚಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಸಿಪಿಎಂ ಪಕ್ಷದ ಜೊತೆಗೆ ಸೀಟು ಹಂಚಿಕೆ ಸ್ವಲ್ಪ ತೊಡಕಿನದು. ಅದನ್ನು ಪರಿಹರಿಸಿಕೊಳ್ಳಲಾಗುವುದು. 42 ಕ್ಷೇತ್ರಗಳ ಪಡುವಣ ಬಂಗಾಳದಲ್ಲಿ ಕಳೆದ ಬಾರಿ ಟಿಎಂಸಿ 22 ಸ್ಥಾನ ಗೆದ್ದಿತ್ತು. ಕಾಂಗ್ರೆಸ್ 2 ಮಾತ್ರ ಗೆದ್ದಿತ್ತು. ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಗೆ ತಲಾ 4+4 ಸ್ಥಾನ ಬಿಟ್ಟುಕೊಡಲು ಮಮತಾ ಅವರ ತಕರಾರು ಇಲ್ಲ ಎಂದು ತಿಳಿದುಬಂದಿದೆ.